In Bengaluru, a shocking case of road rage has led to the death of a 24-year-old delivery boy. The incident took place late on October 25th at Sri Rama layout in JP Nagar's 7th phase. The victim, identified as Darshan N, a resident of Uttarahalli, was reportedly riding his two-wheeler when it brushed against the mirror of a car. His friend G. Varun, who was riding pillion, is currently undergoing treatment at a hospital. Police say the minor collision quickly escalated into violence. Darshan was allegedly attacked by the car's occupants, Manoj Kumar, a 36-year-old Kalari Payattu instructor, and Aarti Sharma, 30 years old, both residents of Arakere. The duo was arrested on Tuesday and has been remanded to judicial custody. Authorities have described the incident as a grim reminder of how a moment of rage on the road can turn fatal. 25ನೇ ತಾರೀಕು ಇದೇ ತಿಂಗಳು ನಮ್ಮ ಕೋಟೆನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಶ್ರೀರಾಮ ಲೇಔಟ್ ಇದೆ. ಅಲ್ಲಿ ರಾತ್ರಿ ಸರಿಸುಮಾರು ಒಂದು 11:30ರಿಂದ 12 ಗಂಟೆ ಟೈಮಲ್ಲಿ ಟೂ ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತೆ ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ JP ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಆಕ್ಸಿಡೆಂಟಲ್ ಡೆತ್ದು ಪ್ರಕರಣ ದಾಖಲಾಗಿರ್ತದೆ. ನಂತರ CCTV ಅದನ್ನು ಪರಿಶೀಲಿಸಲಾಗಿ ಒಂದು 4-ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ, ಆ ಗಾಡಿ ಬೇಕಂತ ಬೆನ್ನು ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಇದನ್ನ ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ, ಈ ಘಟನೆ ಆಗೋ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಟೂ ವೀಲರ್ನಲ್ಲಿದ್ದ ಇಬ್ಬರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ಈ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಟೂ ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದಿರ್ತಾನೆ ರೈಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋಟೆನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಪ್ರಕರಣ ದಾಖಲಾಗಿದೆ. ಹಾಗೂ ಇದಾದ ನಂತರ ಆ ವ್ಯಕ್ತಿ ಯಾರು ಕಾರ್ ಚಾಲಕನಿರ್ತಾನೆ ವಾಪಸ್ ಬಂದು ಒಂದು ಮಾಸ್ಕ್ ಹಾಕೊಂಡು ಅದು ಸ್ಥಳದಲ್ಲಿದ್ದ ಅವನ ಗಾಡಿದು ಬಿಡಿ ಭಾಗಗಳೇನು ಬಿದ್ದಿರ್ತಾವೆ ತಾನು ಅವನೇ ಮಾಡಿದಾನೆ ಅನ್ನೋದು ಗೊತ್ತಾಗಬಾರ್ದು ಅನ್ನೋ ಕಾರಣದಿಂದ ಅವನು ಮತ್ತೆ ಅವನ ಹೆಂಡತಿ ಇಬ್ರು ಬಂದು ಮುಖ ಮುಚ್ಚಿಕೊಂಡು ಅದನ್ನ ಐಟಮ್ಸ್ನೆಲ್ಲ ತಕೊಂಡು ಹೋಗಿರ್ತಾರೆ. ಇದು ಸಾಕ್ಷಿ ನಾಶಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಲಂನ ಅಳವಡಿಸ್ಕೊಂಡಿದ್ದೀವಿ. ಇಬ್ಬರು ಗಂಡ ಹೆಂಡತಿನ ದಸ್ತಗಿರಿ ಮಾಡಲಾಗಿದೆ ಹಾಗೂ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಅದು ಮೃತಪಟ್ಟ ವ್ಯಕ್ತಿ ಗಿಗ್ ವರ್ಕರ್ ಆಗಿರ್ತಾನೆ ಹಾಗೂ ಆರೋಪಿತ ಒಬ್ಬ ಫಿಸಿಕಲ್ ಆರ್ಟ್ಸ್ ಟೀಚರ್ ಆಗಿರ್ತಾನೆ.